ಏನು ತೆಗಿತಿದ್ಯಾ? ಏನ ಬಾಯ್ ಬಾಯ್. ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಪ್ರೀತಿಯ ಯೂಟ್ಯೂಬರ್ ಸುರೇಶ್ ಸೋಂಬೇರಿ ಅವರ ಮಗಳ ಬರ್ತ್ಡೇಗೆ. ಬನ್ನಿ ಹೋಗೋಣ. ನೋಡಿ ಹೇಗಿರುತ್ತೆ ನೋಡೋಣ ಇವತ್ತು. ಫೋಟೋ ಹೊಡಿ ಫೋಟೋ ಹೊಡಿ. ಏನ್ರಿ ಹಿಂಗಿದ್ದೀರಾ? ಟೈಗರ್, ನಮ್ಮ ಟೈಗರ್ ಇವರು. ಇಲ್ಲ ಅವ್ರು ಯಾರೋ ಬಂದ. ಹತ್ರ ಬರ್ರಿ. ನಮ್ಮ ಹುಲಿ ಇವರು. ಮಾತಾಡ್ರಿ. ಮಾತಾಡಕತ್ತೀವಲ್ಲ ಬಾಬಿ. ಚೆನ್ನಾಗಿದ್ದೀನಿ. ಟಿಕ್ಟಾಕ್ ಮಾಡ. ಎಲ್ಲವ್ರೆ? ಬನ್ನಿ ಹೋಗೋಣ. ಮನೆ ಒಳಗಿದಾರಂತೆ. ಎಲ್ಲಿ ಅವನು? ನಮ್ಮ ಇವರು ಅಜ್ಜಿ. ಏನು ಏನಾರು ಮಾತಾಡ್ರಿ. ಏನ್ ಮಾತಾಡೋದು? ಏನಾರು ಹೇಳ್ರಿ. ಇವತ್ತು ಏನ್ ಫಂಕ್ಷನ್, ಏನ್ ಕತೆ ಅಂತ. ಮೊಮ್ಮಗಳ ಫಂಕ್ಷನ್ ಐತೆ. ಆರಾಮ್ ನೋಡಿ ಊಟ ಮಾಡ್ಕೊಂಡು ಹೋಗು. ಸರಿ ಚೆನ್ನಾಗಿ ತಿನ್ಕೊಂಡು ಸರಿ ಅಜ್ಜಿ. ಸರಿ ಅಜ್ಜಿ. ನೋಡಿ ಇದು ಡಿಜೆ ಲೈಟು. ಡಿಜೆ ನೋಡಿ. ಸೈಡ್ ಸೈಡ್ ಅಲ್ಲಿ ಯಾರತ್ತೆ? ಅಲ್ಲಿ ನೋಡು. ಇಲ್ಲಿ ಯಾರಜ್ಜ? ಇಲ್ಲಿ ಇಲ್ಲಿ ಓಯ್. ಯಾರ್ದು ತೆಗಿಬೇಕಾ? ಅದು ವಿಡಿಯೋ ಮಾಡ್ಬಿಡ್ತೀನಿ. ನಮ್ ಗಣೇಶಣ್ಣವ್ರು ಬಂದ್ರು. ಹುಲಿ ಇವರು. ಸೂರ್ಯ ಅವ್ರ ಅಣ್ಣ, ಎರಡನೇ ಅಣ್ಣ. ಎಷ್ಟು ಜನ
ಏನ್ ಹೇಳಿದ್ದು ನೀನು? ಏನ್ ಹೇಳಿದ್ದು? ನಮ್ಮ ಮಾವಂತೆ ಎಲ್ಲ ಸ್ಪಾನ್ಸರ್ ಅವರೇನಾ? ಕೇಕು, ಜಿಲೇಬಿ, ಚೋಚೋ, ಇದು ಪಲಾವು, ಮಶ್ರೂಮ್ ಪಲಾವ್, ಆಮೇಲೆ ಇದು ಜೀರಾ ರೈಸ್ ಜೀರಾ ರೈಸ್, ಮಜ್ಜಿಗೆ, ಮೊಸರು ಬಜ್ಜಿ, ಬಜ್ಜಿ, ಸಾಂಬಾರ್. ಈಗ ಇನ್ನೊಂದು ರೈಸ್ ಐತೆ ಆಮೇಲೆ ನೋಡಿ ಓದ್ತಿರೋ ಏನ್ ಮಾಡಕ್ಕೆ ನೀನೀಗ ಅದೇ ನಮ್ಕರ್ ಜಿಲೇಬಿ ಊಟ ಮಾಡೋಗ ನೀನು ಊಟ ಮಾಡೋಗ. ನೋಡಿ ಫ್ರೆಂಡ್ಸ್, ನಾನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಅದಕ್ಕೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಅಲ್ಲೇ ಮಾಡ್ತೀನಿ. ಈ ತರ ಫೋನಲ್ಲಿ ಇಸ್ಕೊಂಡು ನಾನೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಏನು ಮಾಡ್ತೀನಿ, ಬಾಧೆ ಬೀಳ್ತಾ ಇದ್ದೀನಿ. ಆಗಿದೆ, ಸಬ್ಸ್ಕ್ರೈಬ್ ಆಗಿದೆ, ಆದ್ರೂ ಡೌಟು. ಇದೇಂಗೆ ಇದೇನು ಬೆಲ್ ಬಟನ್ ಎಲ್ಲಿ ಹೊಡಿಯೋದು? ಬೆಲ್ ಬಟನ್ ಯಾವ್ದು? ಇದು ಹೊಡಿಬೇಕಾ? ನೋಟಿಫಿಕೇಶನ್. ಓಕೆ, ಡನ್ನಾ? ಓಕೆ, ತಗ. ಆಗಿದೆ. ಜಾಲಿ ಜಾಲಿ. ಇಲ್ಲೆಲ್ಲ ಹಾಕ್ತಿದ್ದಾರೆ. ಸೂರ್ಯ ಅವರು ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನ್ ಮಾಡ್ತೀವಿ ನೋಡೋಣ. ನೋಡಿ, ಅವ್ರ ತಂದೆ ಆಡ್ತಾ ಇರೋದನ್ನ ವಿಡಿಯೋ ಮಾಡ್ತಾವ್ರೆ ಮಗ ಸೂರಿ.
ಅಲ್ಲ ಹಾ ಬಂದೈತೆ ನಮ್ ಶಾಲೆ ಒಂದಿನ ಡ್ಯಾನ್ಸ್ ಮಾಡಿದ್ ನೋಡಿಲ್ಲ ನ್ಯೂ ಇಯರ್ ದಿನ ಬರ್ಬೇಕು ನೀವು ಡ್ಯಾನ್ಸ್ ಮಾಡೋಕ್ಕಿಂತ ನ್ಯೂ ಇಯರ್ ದಿನ ಬರ್ಬೇಕು ಡ್ಯಾನ್ಸ್ ಅವಾಗ ಅಷ್ಟೇ ಹೊಸ ವರ್ಷದಾಗ ಅಷ್ಟೇ ಕಣ್ಣು ಬಿಟ್ರಿ ಕೈ ಇರ್ತೀರಿ ಉಪ್ಪು ತೆಗೆದ ಅಲ್ಲ ಉಪ್ಪು ಉಪ್ಪು ನೋಡಿದ್ದು ಅಲ್ಲ ಸಣ್ಣ ಸೂರ್ಯ ಅವರ ಫಂಕ್ಷನ್ ಮುಗೀತಾ? ಹಾ ಮುಗೀತು. ಏನಿಲ್ಲ ಸ್ಪಾನ್ಸರ್ ಇವಾಗ ಏನ್ರಿ ಪಾರ್ಟಿ ಗೀಟಿ ನಮ್ ಗಂಡ್ ಮಕ್ಳಕ ಪಾರ್ಟಿ ಇಟ್ಟಿ ಅದೇ ಇದೆ ಇನ್ನ ಸ್ವಲ್ಪ ಬೆಳಗ್ಗೆ ಚಿತ್ರಾನ್ನ ಮಾಡ್ಬಿಡ್ತೀನಿ ಅದನ್ನೇ ಎಲ್ರು ತಿನ್ಕೊಂಡು ಹೋಗೋದು ಅಷ್ಟೇ. ಇಲ್ಲಾಂದ್ರೆ ಅದೇ ರೈಸ್ ಇಂದ ಇದು ಇಡ್ಲಿ ಮಾಡ್ತೀನಿ. ನನ್ ಮಗ ನೋಡಿ ಇಲ್ಲಿದೆ ನೋಡಿ ಕಂಜೂಸ್ ನನ್ ಮಗ ಇವನೇ ಈ ರೈಸ್ ಬೆಳಗ್ಗೆ ಚಿತ್ರಾನ್ನ ಮಾಡ್ತಾರ ನೋಡಿ ಇವನೇ ಕಂಜೂಸ್ ನನ್ ಮಗ. ಅದೇ ಮಾಡ್ತೀನಿ ತಿನ್ಕೊಂಡು ಹೋಗ್ತಾರೆ ಚೆನ್ನಾಗಿ. ಬೇರೆದೇನಾದ್ರು ಬೇರೆ ಸ್ಪೆಷಲ್ ಆಗಿ ಎಲ್ಲ ನಾಳೆ ಪಾರ್ಟಿ ನಮ್ಮ ಮಾವುದೇ ಎಲ್ಲ ಇಲ್ಲ ಯಾಕಂದ್ರೆ ಇವರೇ ನಮ್ಮ ತಿನ್ನಲ್ಲ ಇವಾಗ ನಿಂಪುದ ಹೆಣ್ಮಕ್ಳು ಮಾಡ್ತಾರ ನನಗ್ ಮಾಡಮ್ಮ ನಾನು ಅಡ್ಡ ಸಾರ ನಾಳೆ ಗೊತ್ತಾಗ ನಮ್ಮನ್ನ ಸೇರ್ಸ್ಕೊಳ ನೋಡಮ್ ಫೇಮಸ್ ಆದ್ರೆ ನೋಡಮ್ ಇವ್ರಿಬ್ಬರದು ಫೋಟೋ ಆ ಕಡೆ ಈ ಕಡೆ ಹಾಕ್ಸ್ಬಿಡೋಣ. ಇವ್ರದೊಂದು ಅವ್ರದೊಂದು. ಹೌದಾ ಮತ್ತೆ ಹಾಕ್ತಿವಿ ನಾವು ಯೂಟ್ಯೂಬ್ ಲೈಟ್ ಹೋಗ್ಬಿಡ್ತಲ್ಲಪ್ಪ. ಟಾರ್ಚ್ ಕೊಡು ಮೊಬೈಲ್ ಲೈಟ್ ಹೋದ್ರೆ ಕಾಣಿಸಲ್ಲ, ಆಗ್ಲತ್ತಾಗೆ ಕಾಣಿಸಲ್ಲ. ಎಲ್ಲಕ ಏನ್ ಕಾಣಿಸ್ತಾ ಇಲ್ಲ, ಕತ್ಲಾಯ್ತಲ್ಲ. ಟಾರ್ಚ್ ಕೊಡು. ಚಂದ ಇರೋ ಫೋಟೋ ನೋಡ್ಬೋದಾ? ಫೋಟೋಸ್ ಕಾಣ್ತಾವ ಎಲ್ಲ ಕಾಣಿಸ್ತಾವಕ್ಕ ನೋಡು. ನಿಜವಲ್ಲ ನಾವು ಸಂಘ ಕಟ್ಟಿ ಆಲ್ರೆಡಿ ಗೇಟ್ ಅಲ್ಲಿ ಹಾಕ್ಸಿರೋದು. ಅದೆಲ್ಲ ಹಾಕ್ಸಿರೋದು ಅದೇ ಸೂರ್ಯ ನೋಡಿ ನಿಮ್ ಫ್ಯಾನ್ಸ್. ನನ್ನ ಫ್ರೆಂಡ್ಸ್ ಇಲ್ಲಿ ಕನ್ಮಲ್ ಗೇಟಿಗೆ ಹಾಕಿದ್ದಾರೆ. ಹೌದಾ? ಬೋರ್ಡಾ? ಹಾ ಬೋರ್ಡು ದೊಡ್ಡದು. ಎಳ್ಳಿ ರೈತರಲ್ಲ ಅಲ್ಲ ಹುಡುಗರ್ದೆಲ್ಲ ಸೇರ್ಸ. ನೋಡಿ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಬರೋಕ್ಕೋಸ್ಕರನೇ ನಾನು ಟಾರ್ಚರ್ ಹಾಕೊಂಡು ನನ್ನ ಮಕ್ಕ ಕಾಣಿಸ್ಕೊತೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿದೆ ನೋಡಿ. ನೋಡಿ ಇವ್ರ ಮಾವ ಸಲಗ ಸೂರ್ಯ ಅವ್ರ ಮಾವ. ನಾನು ಅವ್ರ ಅತ್ತಿಗಾರ ಇವರಿಬ್ರು. ನೀವು ಇಲ್ಲಿ ಬ್ಯಾನರ್ ಎಲ್ಲ ನೋಡಿಲ್ಲಕ್ಕ ನಿಜವಾಗ್ಲು? ನೀವು ಗೇಟ್ಗೆಲ್ಲ ಹೋಗಲ್ಲ. 100 ಜನ ಸಂಘ ಕಟ್ಟಿರ ಆಲ್ರೆಡಿ. ಸೋಂಬೇರಿಸ್ ಯೂಟ್ಯೂಬರ್ ಸೋಂಬೇರಿಸ್ ಸೂರ್ಯ ಅವರ ಅಭಿಮಾನಿ ಬಳಗ. ಟಾರ್ಚ್
ಏನಾರು ಮಾತಾಡ್ರಿ, ಇವರು ಎಲ್ಲ ಬಂದಿರೋದು ಇಲ್ಲ ಮಚ್ಚಿನಪ್ಪ ಎಲ್ಲ ಓಡಾಡಿ ಇವನೇ ಮಾಡಿ ಇವ್ರು ಇವರು ನಮ್ಮ ಮಮ್ಮಿ, ಇವರು ನಮ್ಮ ಅಕ್ಕ, ಇವರು ನಮ್ಮ ಎಂಡ್ರು. ಸರ್ಕಪ್ಪ ಕಸ ಗುಡಿಸ್ದಂಗ್ ಗುಡಿಸ್ಬಿಡ್ತಾರೆ ಆಮೇಲೆ. ಈ ಕಡೆ ಇವ್ರಿಗೆ ಫ್ರಾನ್ಸ್ ಎಲ್ಲ ಅಂದೆ. ನಿಮ್ ಮಣ್ಣಿದ್ರೆ ನಿನ್ಗ ಅಂತ ನೀನಿದ್ರೆ ಮಣ್ಣಂತೆ ಮುಖ್ಯ ನಮ್ಮ ಅಣ್ಣ ಇದಂತಾನೆ, ನಾನಿದೀನಿ ತಾನೆ. ನೋಡಿ ಫ್ರೆಂಡ್ಸ್, ಈತ್ ನೋ ಮಗಳು ಮದುವೆ ಮಾಡೋ ಏನ ಮಗಳ ಮದುವೆ ಮಾಡಿದ್ಮೇಲೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದೀನಿ. ಬರ್ತಡೆಗೆ ಪಾರ್ಟಿ ಬರ್ಡೇ ಇತ್ತ ಇರ್ಲಿಲ್ಲ ಮದುವೆ ಅಂತ ಹೇಳಿರೋದು, ಮದುವೆಗೆ ಕೊಡ್ಸೋದು. ಇದ್ಮೇಲೆ ಕಟ್ ಇಲ್ಲಿ ಬರ್ತಡೆ ಅಂತ ಹೇಳ್ಬೇಕಾಗಿತ್ತು. ಬರ್ಡೇ ಐ ವಿಲ್ ಸಾರಿ ಫಾರ್ ಮೈ ರೆಸ್ಟೋರೆಂಟ್. ವೆರಿ ಗುಡ್. ನಮ್ಮ ಅಣ್ಣ ಇದಾನೆ, ಎಲ್ಲ ನೋಡ್ಕೊಂತಾನೆ. ಕೀಪ್ ಇಟ್ ಅಪ್. ಈಗ ಮುಂದೆ ಪ್ಲಾನ್ ಹೇಳಪ್ಪ. ಪ್ಲಾನ್ ಖಂಡಿತ ಎಲ್ಲರೂ ಹೊರಗೆ ಬರ್ಬೇಡ್ರಿ. ಹಂಗಂದ್ರೆ ತಂಡೆಗೆ ಬೆಚ್ಚ ಮಾಡ್ಬೇಕು ನೀವು. ಇದು ಒಳ್ಳೆ 4 ಜನದಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಇವತ್ತು ಇವರ ಮಗಳಾದ ಆರಾಧ್ಯ ಅವರ ಬರ್ಡೇ ಇದ್ದು ಇವರು ನಮ್ಗೆ ಸ್ಪಾನ್ಸರ್ ಮಾಡ್ಬೇಕಾಗಿತ್ತು. ಏನು ಮದ್ಯಪಾನ ಪ್ರಿಯರು, ಆರೋಗ್ಯಕ್ಕೆ ಹಾನಿಕಾರ. ಮದ್ಯಪಾನ ಅಲ್ಲ, ಮದ್ಯಪಾನ ಪ್ರಿಯರು. ಸ್ಪಾನ್ಸರ್ ಮಾಡಿಲ್ಲ. ಮುಂದಿನ ಕಾರ್ಯಕ್ರಮ ಏನು? ಮುಂದಿನ ಕಾರ್ಯಕ್ರಮ ಕಸ ಗಿಸ ಬಳ್ದು ಏನೇನಿದಾವೆ ಎತ್ತಾಕ್ಬೇಕು, ಆಮೇಲೆ ವ್ಯವಸ್ಥೆ ಇರುತ್ತೆ. ನೋಡಿ ಫ್ರೆಂಡ್ಸ್, ನಮ್ ಜಗದಲ್ಲೂ ಇಂತ ಜನ ಇರ್ತಾರೆ. ನಾನು ಇದ್ರ ಮೇಲೆ ನನ್ನ ಒಪಿನಿಯನ್ ಏನು ಹೇಳಕ್ ಹೋಗಲ್ಲ. ಇಷ್ಟ ಹೇಳ್ತಾ ನಮ್ಮ 4 ಜನದ ಮಾತು ನಾನು ಒಬ್ಬನೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಜೈ ಹಿಂದ್. ಧನ್ಯವಾದಗಳು. ಜೈ ಹಿಂದ್. ನೋಡಿ ನಾನು ಫಂಕ್ಷನ್ ಎಲ್ಲಾನು ತೋರ್ಸಪ್ಪ. ಅಭಿಮಾನಿ ಫಂಕ್ಷನ್ ಬಂದು ಇವ್ರದೇ ಬನ್ನಿ ರೀ. ಇವ್ರ ಮಗಳದು ನನ್ ಮಗಳದೇ ಫಂಕ್ಷನ್. 1 ವರ್ಷ ಏನು ಮಾಡಿಲ್ಲ. ನಮ್ಮ ಮನೇಲಿ ತಿಂದು ನಮ್ಮ ಮನೇಲಿ ಕುಡಿದ್ಬಿಡ್ತಾರೆ. ಏನ್ರಿ ಮೀಡಿಯಾ ಮಾಡಿದೀನಿ ಫ್ರೆಂಡ್ಸ್. ಎಲ್ಲ ಬಂದು ಮಾತಾಡ್ತಾರೆ. ಬಡವ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಲ್ಲ. ಮೀಡಿಯಾದವ್ರು ವೇಸ್ಟ್. ನಮ್ಮ ಮನೇಲಿ ಕುಡಿದು ಎಲ್ಲ ಹಾಕ್ಬಿಡಿ ಯೂಟ್ಯೂಬ್ ಹೇಳ್ತೀನಿ. ನೋಡ ಮೀಡಿಯಾ ಬಗ್ಗೆ ಕೇಳ್ದಾಗ ಮಾತಾಡ್ತಾರೆ. ಬಡವ್ರ ಬಗ್ಗೆ ಏನ್ ಮಾತಾಡಲ್ಲ ಮೀಡಿಯಾದವ್ರು ಡೈರೆಕ್ಟ್ ಆಗಿ ವಿಡಿಯೋ ತಗೊಳ್ಬೇಕು ಅಂತ ಹೇಳಕತ್ತೀನಿ. ನೀವು ಟ್ರೋಲ್ ಅವ್ರು ನೋಡಿದ್ರೆ ಪಕ್ಕ ನೀವೇನೋ ಟ್ರೋಲ್ ಅವ್ರೇನಾದ್ರು ನೋಡಿದ್ರೆ ಅವ್ರನ್ನ ಕರೆಕ್ಟ್ ಆಗಿ ಇಟ್ಕೊಳ್ರಿ. ಯಾಕಂದ್ರೆ ಬೆಂಗಳೂರಲ್ಲಿ ಮನೆ ಬಾಡಿಗೆ 10,000 ಮಾಡಿದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಏನು ಮಾತಾಡಲ್ಲ, ಮೀಡಿಯಾದವ್ರು ಏನು ಮಾತಾಡಲ್ಲ. ವೇಸ್ಟ್. ದರ್ಶನದಿಂದ ಓದ್ತಾರೆ. ಪಾಪ ದರ್ಶನ ಬಿಟ್ಟು ಇಲ್ಲ ಬಡವ್ರ ಕಣ್ಣಿಗೆ ಕಾಣಿಸಲ್ವಾ? ಫ್ರೆಂಡ್ಸ್ ರೈಚೂರಿಂದ ಬಂದಿದ್ದಾರೆ. ಒಬ್ಬರೇ ಕಾಣಿಸದ? ನಮ್ಮಂತ ಬಡವ್ರು ಯಾರು ಕಾಣಿಸಲ್ವಾ? ಮನೆ ಬಾಡಿಗೆ 10,000 ಆಗಿದೆ, ಪೇಮೆಂಟ್ 15,000 ಕೊಡ್ತಾರೆ. ನಾವು ಊಟಕ್ಕೆ ಏನ್ ಮಾಡ್ಬೇಕು? ಮನೆ ಬಾಡಿಗೆ ಹೆಂಗಿರ್ಬೇಕು? ಮನೆ ಕಟ್ಕೊಂಡು ಅದಕ್ಕೆ ಮೀಡಿಯಾದವ್ರಿಗೆ ತಲುಪಿಸಿ. ಇದಕ್ಕೆ ಸರ್ಕಾರ ಒಂದು ರೂಲ್ಸ್ ಮಾಡ್ಲೇಬೇಕು. ಏನ ಮಾತಾಡ. ಹಾಯ್ ಫ್ರೆಂಡ್ಸ್, ನಾನು ವೀರೇಶ. ನಾನು ಇರೋದು ಹಿಂಗೆ. ಊಟ ಮಾಡಿದೀನಿ ಚೆನ್ನಾಗಿ. ನೀನ್ ಇರೋ ತಿಕ್ಕ ಮುಚ್ಕೊಂಡು ಅದಷ್ಟೇ ಏನಾದ್ರು ಮಾತಾಡ್ರಿ. ಇದು ಹೇಳ್ರಿ, ಯಾವ್ದ್ರ ಬಗ್ಗೆ ಆದ್ರೂ ಏನಾದ್ರು ಹೇಳ್ರಿ. ಇವತ್ ಫಂಕ್ಷನ್ ಹೆಂಗಿತ್ತು ಮಗಳದು? ಮಾಡಿದ್ವಿ. ಬೆಳಗ್ಗೆಯಿಂದ ಕಷ್ಟ ಬಿದ್ದು ಎಲ್ಲ ತಗೊಂಬಂದು ಏನೇನು ಮಾಡಬೇಕು, ಬರ್ತಡೇಗೆ ಯಾವ್ಯಾವ ವ್ಯವಸ್ಥೆ ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಆದಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಿದ್ವಿ. ಏನು ತೊಂದರೆ ಇಲ್ಲ, ಯಾರಿಗೂ ಏನು ರೆಡ್ ಆಗಿ ಐತೆ ತಾನೆ ಅದು. ಸೊ ಯಾರಿಗೂ ಏನು ತೊಂದರೆ ಆಗ್ದಿರ ಅಲ್ಲ ವಿಡಿಯೋದಾಗ ಓಕೆ ಹೇಳ್ರಿ. ಎಲ್ಲ ಚೆನ್ನಾಗಿ ಮಾಡಿದ್ವಿ, ಎಲ್ಲರಿಗೂ ಖುಷಿ ಆಗಿದೆ ಅನ್ಸುತ್ತೆ ಅಷ್ಟೇ. ಊಟಗಳೆಲ್ಲ ಚೆನ್ನಾಗಿತ್ತಪ್ಪ, ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು. ನಮ್ಮ ಇವರು ಮಂಜು ಅಣ್ಣವ್ರು ಬಂದು ಒಳ್ಳೆ ಫೋಟೋ ತೆಗ್ದಿದ್ದಾರೆ. ಅನ್ಕೊಂಡವ್ರೆ, ನಾನು ತೆಗ್ದಿಲ್ಲ. ಚೆನ್ನಾಗಿ ಫೋಟೋ ತೆಗ್ದು ನಮ್ಮವ್ರಿಗೆಲ್ಲ ಬಟ್ ತೆಗ್ದಿದಾರ, ಚೆನ್ನಾಗಿ ತೆಗ್ದಿದಾರೆ ಆಕ್ಚುಲಿ. ಇನ್ನೇನಿಲ್ಲ, ಅವ್ರು ಇಲ್ಲ ಅಂತ ಹೇಳ್ತಿದಾರೆ ಅಷ್ಟೇ. ಅದು ಚೆನ್ನಾಗಿ ತೆಗ್ದಿದ್ದಾರೆ, ಇನ್ನೇನಿಲ್ಲ. ಇವ್ರು ಬರೋದ್ರಿಂದ ಒಂದು ಫೋಟೋಗ್ರಾಫರ್ ಇರೋದು ಒಂದು ಕಳ ಬಂತು ಇದಕ್ಕೆ ಫಂಕ್ಷನ್ ಹೇಳ್ರಿ. ನೀವು ಅಲ್ಲ ನೋಡ್ಲಿ, ಯಾಕಂದ್ರೆ ಈಗ ಫೋಟೋಗ್ರಾಫರ್ ಇದ್ರೆ, ಯಾಕಂದ್ರೆ ಅವ್ರು ರೆಡಿಯಾಗಿ ಎಲ್ಲ ಬಂದಿರ್ತಾರೆ. ಒಂದು ಫೋಟೋ ಇದ್ಬಿಟ್ರೆ ಅವ್ರಿಗೊಂದು ಹೆಣ್ಮಕ್ಳಿಗೆಲ್ಲ ಒಂದು ಖುಷಿ.
ಫೋನಲ್ಲಿ ತೆಗೆದ್ರೆ ಅವ್ರಿಗೆ ಒಂಥರ ಇದಾಗಲ್ಲ. ಅದೇ ಕ್ಯಾಮ್ರಾ ಇದ್ಬಿಟ್ರೆ ಅವ್ರು ಫುಲ್ ಖುಷಿ, ರೆಡಿಯಾಗಿ ಬಂದಿದ್ದು ಸಾರ್ಥಕ ಆಗುತ್ತೆ. ಮೇಕಪ್ ಪಿಕಪ್ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಅದ್ ನೀವು ಫೋಟೋಗ್ರಾಫರ್ ಇದ್ಬಿಟ್ರೆ ಅವ್ರಿಗೆ ಇನ್ನೂ ಖುಷಿ. 2-3 ಕಿತ್ತ ಫೋಟೋ ತಕೊಂಡು ಫುಲ್ ಜಾಲಿ ಆಗ್ಬಿಡ್ತಾರೆ. ಹಂಗೆ ನೋಡ್ರಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಫ್ ಮಾಡೋ ಅದೇ